ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಬಿಗ್ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ಜಿಬಿಎ ಚುನಾವಣೆ ಗೆದ್ದು ಬೀಗಲು ಅಹಿಂದ ರಣತಂತ್ರ ಹೆಣೆದ ಬಿಜೆಪಿ. ಜಿಬಿಎ ಚುನಾವಣೆಯಲ್ಲಿ ಗೆದ್ದು ಬೀಗಲು ಬಿಜೆಪಿ ಪ್ಲಾನ್. ಜಿಬಿಎ ಚುನಾವಣೆ ಗೆದ್ದು ಬೀಗಲು ಅಹಿಂದ ರಣತಂತ್ರ ಹೆಣೆದ ಬಿಜೆಪಿ. ಜಿಬಿಎ ಗೆಲ್ಲಲು ಬಿಜೆಪಿಯಿಂದ ಜಾತಿ ಲೆಕ್ಕಾಚಾರದ ಮಾಸ್ಟರ್ ಪ್ಲಾನ್. ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಮಲ ಪಡೆಯಿಂದ ಬಿಗ್ ತಂತ್ರಗಾರಿಕೆ. ಮುಂದಿನ ವಾರವೇ ನರೇಂದ್ರ ಮೋದಿ ಸಂಪುಟ ಪುನಾರಚನೆ ಸಾಧ್ಯತೆ. ಮೋದಿ ಸಂಪುಟದಲ್ಲಿ ಅಹಿಂದ ಸಂಸದ ಪಿಸಿ ಮೋಹನ್ಗೆ ಅವಕಾಶ ಫಿಕ್ಸ್. ಪಿಸಿ ಮೋಹನ್ಗೆ ಅವಕಾಶ ಕಲ್ಪಿಸಿ ಅಹಿಂದ ಮತ ಸೆಳೆಯಲು ತಂತ್ರವನ್ನ ರೂಪಿಸಿಕೊಂಡಿದೆ ಬಿಜೆಪಿ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದರಾಗಿರುವಂತಹ ಪಿಸಿ ಮೋಹನ್ ಜಿಬಿಎಗೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಮತ ಸೆಳೆಯಲು ಮೋಹನ್ ಮಂತ್ರ. ಪಾಲಿಕೆ ಸಮರ ಗೆಲ್ಲಲು ಕೇಂದ್ರ ನಾಯಕರ ಹಿಂದ ತಂತ್ರ ಸಕ್ಸಸ್ ಆಗುತ್ತಾ? ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವಂತದ್ದು. ಇದನ್ನ ಪ್ಲಸ್ ಆಗಿ ಮಾಡ್ಕೊಳ್ತಾ ಇರುವಂತ ಬಿಜೆಪಿ ಜಿಬಿಎ ಎಲೆಕ್ಷನ್ಗೆ ಅಹಿಂದ ನಾಯಕನಿಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇದೆ. ಪಿಸಿ ಮೋಹನ್ ದಾಸ್ ಮೋದಿ ಸಂಪುಟ ಪುನಾರಚನೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಮೈನಸ್ಗಳನ್ನ ಬಿಜೆಪಿ ಪ್ಲಸ್ ಮಾಡಿಕೊಂಡು, ಅಂದ್ರೆ ವಿರೋಧ ಪಕ್ಷದ ಕೆಲಸವೇ ಆಗಲ್ವಾ? 2028 ಎಲೆಕ್ಷನ್ ಒಂದು ಮುನ್ನೆಲೆಗೆ ಇಟ್ಕೊಂಡ್ರೆ ಜಿಬಿಎ ಎಲೆಕ್ಷನ್ ಆಗಸ್ಟ್ 31 ಜಿಬಿಎ ಎಲೆಕ್ಷನ್ ಆಗಬೇಕು. ಜಿಬಿಎ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಬೇಕು ಅಂತ ಅಂದಾಗ ಈಗಾಗಲೇ ತಂತ್ರಗಾರಿಕೆಯನ್ನ ರೂಪಿಸ್ಕೊಳ್ತಾ ಇದೆ. ಅಹಿಂದ ತಂತ್ರಗಾರಿಕೆಯನ್ನ ಅಲ್ಪಸಂಖ್ಯಾತ ದಲಿತ ಮತಗಳನ್ನ ಸೆಳೆಯೋದಕ್ಕೆ ಪಿಸಿ ಮೋಹನ್ ದಾಸ್ಗೆ ಅವಕಾಶ ಮಾಡಿಕೊಡುವಂಥದ್ದು ಎಲ್ಲ ರೀತಿಯಾಗಿ ಕಾಣಿಸ್ತಾ ಇದೆ. ಜಿಬಿಎ ಎಲೆಕ್ಷನ್ ಅನ್ನ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾತಿ ಲೆಕ್ಕಾಚಾರದ ಮಾಸ್ಟರ್ ಪ್ಲಾನ್. ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಮಲ ಪಡೆಯಿಂದ ತಂತ್ರಗಾರಿಕೆ ನಡೀತಾ ಇರುವಂಥದ್ದು. ಮುಂದಿನ ವಾರವೇ ನರೇಂದ್ರ ಮೋದಿ ಸಂಪುಟ ಪುನಾರಚನೆಯ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ.